Hi guys, welcome back to my channel. So introduction to electrical engineering ಅದರಲ್ಲಿ ಮಾಡ್ಯೂಲ್ 2 ಸಿಂಗಲ್ ಫೇಸ್ ಸರ್ಕ್ಯೂಟ್ಸ್ ಸಿಲೆಬಸ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ದೇ ಹ್ಯಾವ್ ಮೆನ್ಷನ್ಡ್ ಓನ್ಲಿ ಅನಾಲಿಸಿಸ್ ಆಫ್ ಆರ್ ಎಲ್ ಆರ್ ಸಿ ಮತ್ತು ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ಸ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಮತ್ತು ಅದರದ್ದು ಇಲಿಸ್ಟ್ರೇಟಿವ್ ಎಕ್ಸಾಂಪಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ಯು ನೀಡ್ ಟು ನೋ ದ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಇದು ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ಟರು ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ದಟ್ ಈಸ್ ವೈ ಐ ಆಮ್ ಗೋಯಿಂಗ್ ಟು ಟೇಕ್ ಬೇಸಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ಬೇಸಿಕ್ ಪ್ರಾಬ್ಲಮ್ಸ್ ಮೇಲೆ 100% ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬಿಡಿ. ದೇ ಆರ್ ಜಸ್ಟ್ ಬೇಸಿಕ್. ಓಕೆ, ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅದು ನಿಮ್ಗೆ ಗೊತ್ತಾಗೋಗುತ್ತೆ. ಜಸ್ಟ್ ಫೋಕಸ್ ಆನ್ ದ ಫಾರ್ಮುಲಾಸ್. ಓಕೆ, ಸೊ ಫಾರ್ಮುಲಾಸ್ ಇಲ್ಲಿ ನೋಡ್ಬೋದು. ದಿಸ್ ಇಸ್ ದ ಫಸ್ಟ್ ಸೆಷನ್. ಸೊ ಇಲ್ಲಿ ವಿ ಈಸ್ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ ವೋಲ್ಟ್ಸ್ ಅಂತ ಬರೀತೀನಿ, ಮತ್ತು ಐ ಈಸ್ ಈಕ್ವಲ್ಸ್ ಟು ಐ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ 5 ಆಂಪಿಯರ್ಸ್ ಅಂತ ಬರುತ್ತೆ. ಓಕೆ, ಸೊ ಇದು ವಿ ಮ್ಯಾಕ್ಸಿಮಮ್. ಓಕೆ, ವೋಲ್ಟೇಜ್ ಮ್ಯಾಕ್ಸಿಮಮ್ ಮತ್ತು ಸೈನ್ ದಟ್ ಇಸ್ ಸೈನೋಸೈಡಲ್ ವೇವ್ ಬರುತ್ತೆ ಒಮೆಗಾ ಟಿ. ಆ್ಯಂಡ್ ಇದು ಈಕ್ವೇಷನ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಈಕ್ವೇಷನ್. ಇದು ಕೂಡ ಮ್ಯಾಕ್ಸಿಮಮ್ ಕರೆಂಟ್, ದಿಸ್ ಇಸ್ ಸೈನ್ ಒಮೆಗಾ ಟಿ. ಇದು ಆ್ಯಂಗಲ್, ಫೇಸ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಆವ್ರೇಜ್ ವೋಲ್ಟೇಜ್ ಫೈಂಡ್ ಮಾಡಬೇಕು ಅಂದರೆ 2 times ಆಫ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಡಿವೈಡೆಡ್ ಬೈ ಪೈ. ಸಿಮಿಲರ್ಲಿ ಕರೆಂಟ್ಗೂ ಅದೇ ಥರ, ಬಟ್ ಇಲ್ಲಿ ವಿ ಇರೋದನ್ನ ಐ ಜೊತೆಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟ್ ಫಾರ್ಮ್ ಫ್ಯಾಕ್ಟರ್ ಬೇಕು ಅಂತಂದರೆ ಆರ್ ಎಮ್ ಎಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಆವ್ರೇಜ್ ವ್ಯಾಲ್ಯೂ ಮಾಡ್ತೀರಾ. ನೆಕ್ಸ್ಟ್ ವಿ ಆರ್ ಎಮ್ ಎಸ್ ಬೇಕು ಅಂತ ಅಂದರೆ ವಿ ಎಮ್ ಡಿವೈಡೆಡ್ ಬೈ √2. ಐ ಆರ್ ಎಮ್ ಎಸ್ ಬೇಕು ಅಂತಂದರೆ ಐ ಎಮ್ ಡಿವೈಡೆಡ್ ಬೈ √2. ಎನರ್ಜಿ ಬೇಕು ಅಂತಂದರೆ ಪವರ್ ಇಂಟು ಟೈಮ್. ಈ ರೀತಿ ಮಾಡ್ತೀರಾ. ಸೊ ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಫಸ್ಟ್ ಸೆಷನಲ್ಲಿ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ? ಇಟ್ ಈಸ್ ವೆರಿ ಸಿಂಪಲ್. ದ ಸೈನೋಸೈಡಲ್ ವೋಲ್ಟೇಜ್ ಅಪ್ಲೈಡ್ ಟು ಅ ಸರ್ಕ್ಯೂಟ್ of unknown impedance is V is equals to 325 sin omega t and current is I is equals to 7 sin omega t plus 63 degree. ಓಕೆ, ಸೊ ಫಸ್ಟ್ ಏನು ಮಾಡಬೇಕು? ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ನ ಫೈಂಡ್ ಮಾಡಬೇಕು ಅಲ್ವಾ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂದರೆ ಅದನ್ನು ನಾನು ವಿ ಆರ್ ಎಮ್ ಎಸ್ ಅಂತ ಬರ್ಕೋತೀನಿ. ಓಕೆ, ಸೊ ವಿ ಆರ್ ಎಮ್ ಎಸ್ಗೆ ಫಾರ್ಮುಲಾ ಏನು? ವಿ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ರೂಟ್, ರೈಟ್. ಅದೇ ರೀತಿ ಐ ಆರ್ ಎಮ್ ಎಸ್ಗೆ ಫಾರ್ಮುಲಾ ಏನು? ಐ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ √2. ಈಗ ವಿ ಎಮ್ ಹೇಗೆ ಗೊತ್ತಾಗುತ್ತೆ ಮತ್ತು ಐ ಎಮ್ ಹೇಗೆ ಗೊತ್ತಾಗುತ್ತೆ? ವೆರಿ ಸಿಂಪಲ್, ಗಿವನ್ ಡೇಟಾದಲ್ಲಿ ಗೊತ್ತಾಗುತ್ತೆ. ಸೊ ಏನೇ ಈಕ್ವೇಷನ್ಸ್ ಕೊಟ್ಟಿದ್ದಾರಲ್ಲ, ಈ ಈಕ್ವೇಷನ್ಸ್ನ ನಾನು ಕಂಪೇರ್ ಮಾಡಬೇಕು. ಸೊ ವಿ ಈಸ್ ಈಕ್ವಲ್ಸ್ ಟು 325 ಸೈನ್ ಒಮೆಗಾ ಟಿ ಈಸ್ ಕಂಪೇರ್ಡ್ ವಿತ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್. ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನು ಹೇಳುತ್ತೆ? ವಿ ಎಮ್ ಸೈನ್ ಒಮೆಗಾ ಟಿ. ಓಕೆ, ಅದೇ ರೀತಿ ಕೊಟ್ಟಿರೋ ಕರೆಂಟ್ನ ನಾವು ಇದ್ರ ಜೊತೆಗೆ ಕಂಪೇರ್ ಮಾಡಿದ್ರೆ, ಓಕೆ, ಐ ಈಸ್ ಈಕ್ವಲ್ಸ್ ಟು ಐ ಎಮ್ ಸೈನ್ ಒಮೆಗಾ ಟಿ ಪ್ಲಸ್ 5. ಓಕೆ, ಸೊ ವಿ ಎಮ್ ವ್ಯಾಲ್ಯೂ ಏನು? 325, ಐ ಎಮ್ ವ್ಯಾಲ್ಯೂ ಏನು? 7. ಸೊ ಇವೆರಡನ್ನ ಕಂಪೇರ್ ಮಾಡಿ ಇಫ್ ಯು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕ್ಯಾಲ್ಕುಲೇಟ್ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಕುಲೇಟರ್ ಯು ವಿಲ್ ಬಿ ಗೆಟ್ಟಿಂಗ್ 229.809. ದಿಸ್ ಇಸ್ ವಿ ಆರ್ ಎಮ್ ಎಸ್ ವ್ಯಾಲ್ಯೂ. ಓಕೆ, ನೆಕ್ಸ್ಟು ಐ ಆರ್ ಎಮ್ ಎಸ್ ಬೇಕು ಅಂತಂದರೆ ಮ್ಯಾಕ್ಸಿಮಮ್ ಕರೆಂಟ್ನ ಡಿವೈಡ್ ಮಾಡಬೇಕು √2ಇಂದ. ದೆನ್ ಯು ವಿಲ್ ಬಿ ಗೆಟ್ಟಿಂಗ್ 4.949. ಓಕೆ, ಸೊ ಫಸ್ಟ್ ಸಬ್ ಕ್ವಶನ್ ಮುಗೀತು. ಸೆಕೆಂಡ್ ಸಬ್ ಕ್ವಶನ್, ಅನ್ನೋನ್ ಇಂಪಿಡೆನ್ಸ್. ಆ್ಯಂಡ್ ವಾಟ್ ಯು ಮೀನ್ ಬೈ ಇಂಪಿಡೆನ್ಸ್? ಇಂಪಿಡೆನ್ಸ್ ಅಂತ ಅಂದರೆ ಝೆಡ್. ಝೆಡ್ ಅಂದ್ರೇನು? ಟೋಟಲ್ ರೆಸಿಸ್ಟೆನ್ಸ್ನ ನಾವು ಝೆಡ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಇಂಪಿಡೆನ್ಸ್. ಸೊ ಇಂಪಿಡೆನ್ಸ್ ಬೇಕು ಅಂದರೆ ವಿ ಡಿವೈಡೆಡ್ ಬೈ ಐ. ಓಕೆ, ಆರ್ ಬರ್ತಿತ್ತಲ್ವ ಹೋಮ್ಸ್ ಲಾಲಿ, ಆ ಆರ್ ಜಾಗದಲ್ಲಿ ನಾವು ಝೆಡ್ ಹಾಕ್ಕೊಂಡಿರೋದು ಅಷ್ಟೇ. ಓಕೆ, ಸೊ ಇಲ್ಲಿ ವಿ ಆರ್ ಎಮ್ ಎಸ್ ಡಿವೈಡೆಡ್ ಬೈ ಐ ಆರ್ ಎಮ್ ಎಸ್ ಅದು ಕೂಡ ಹಾಕ್ಕೋಬೋದು. ಆರ್ ಎಲ್ಸ್ ಯು ಕ್ಯಾನ್ ಸಿಂಪ್ಲಿ ವಿ ಎಮ್ ಡಿವೈಡೆಡ್ ಬೈ ಐ ಎಮ್ ಇದನ್ನು ಕೂಡ ಹಾಕ್ಕೋಬೋದು. ಓಕೆ, ಸೊ ಯಾವುದಾದ್ರೂ ವ್ಯಾಲ್ಯೂಸ್ನ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ ಝೆಡ್ ಇಸ್ ಈಕ್ವಲ್ಸ್ ಟು 46.435. ಓಕೆ, ಆ್ಯಂಡ್ ಥರ್ಡ್ಲಿ ವಿ ವಿಲ್ ಬಿ ನೀಡಿಂಗ್ ಸಮ್ 5 ವ್ಯಾಲ್ಯೂ ದಟ್ ಈಸ್ ಪವರ್ ಫ್ಯಾಕ್ಟರ್ ಆ್ಯಂಗಲ್. ಓಕೆ, ಸೊ ಪವರ್ ಫ್ಯಾಕ್ಟರ್ ಆ್ಯಂಗಲ್ ಅಂದರೆ 5. ಸೊ 5ನೂ ಕೂಡ ಕಂಪೇರ್ ಮಾಡಿಕೊಂಡೆ ನಾವು ತೊಗೊಬೋದು. ದಟ್ ಈಸ್ 63 ಡಿಗ್ರಿ. ಓಕೆ, ಸೊ ಇಲ್ಲಿ ಪ್ಲಸ್ ಅಂತ ಇತ್ತು ಅಂದರೆ ಕರೆಂಟ್ ಈಕ್ವೇಷನಲ್ಲಿ 5 ಎದುರುಗಡೆ ಯಾವ ಸಿಂಬಲ್ ಇರುತ್ತೆ? ಪ್ಲಸ್ ಇದ್ದರೆ ಅದು ಲೀಡ್ ಮಾಡ್ತಿರುತ್ತೆ. ಓಕೆ, ಕರೆಂಟ್ ಇಸ್ ಲೀಡಿಂಗ್. ಅದೇ ಇಲ್ಲಿ -5 ಇತ್ತು ಅಂದರೆ ಕರೆಂಟ್ ವಿಲ್ ಬಿ ಲ್ಯಾಗಿಂಗ್. ಕರೆಂಟ್ ಒಂದು ಹೆಜ್ಜೆ ಹಿಂದೆ ಇರುತ್ತೆ ಅಂತ. ಓಕೆ, ಫೈನ್. ಕ್ವೆಶ್ಚನ್ ನಂಬರ್ 2. The voltage wave is expressed by an equation E is equals to 200 sin 314t.
ಫೈಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಆಫ್ ದ ವೋಲ್ಟೇಜ್. ಸೊ ಫಸ್ಟ್ ಆಫ್ ಆಲ್ ಇ ಅಂತ ನೋಡಿದ ತಕ್ಷಣ ಡೋಂಟ್ ಗೆಟ್ ಕನ್ಫ್ಯೂಸ್. ಇ ಇಸ್ ನಥಿಂಗ್ ಬಟ್ ವೋಲ್ಟೇಜ್. ಓಕೆ, ಸೊ ವೋಲ್ಟೇಜ್ ಎಕ್ಸ್ಪ್ರೆಷನ್ ಹೀಗೆ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಗಿವನ್, ನಾನು ಇ ಅಂತಲೇ ಬರ್ಕೋತೀನಿ. ಸೊ ಇ ಈಸ್ ಈಕ್ವಲ್ಸ್ ಟು 200 sin 314t. ಓಕೆ, ನೆಕ್ಸ್ಟ್ ಕಂಪೇರಿಂಗ್ ವಿತ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್, ಇ ಈಸ್ ಈಕ್ವಲ್ಸ್ ಟು Vm sin omega t. ಓಕೆ, ಸೊ ವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು 200 ವೆರಾಸ್ ಒಮೆಗಾ ವ್ಯಾಲ್ಯೂ ಬಂದು 314. ಓಕೆ, ಸೊ ಕೊಟ್ಟಿರೋ ಡೇಟಾಯಿಂದ ನಮಗೇನು ಬೇಕೋ ಅದನ್ನು ನಾವು ತೊಗೊಂಡ್ವಿ. ಓಕೆ, ನೆಕ್ಸ್ಟ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ಫ್ರೀಕ್ವೆನ್ಸಿ. ಸೊ ಒಮೆಗಾ ವಿಲ್ ಬಿ ಈಕ್ವಲ್ಸ್ ಟು 2 times of pi into f. ನನಗೆ ಬೇಕಾಗಿರೋದು ಫ್ರೀಕ್ವೆನ್ಸಿ ಮಾತ್ರ. ಸೊ ಒಮೆಗಾ ಹಾಗೆ ಇಟ್ಕೊಂಡು ಇದು ಮಲ್ಟಿಪ್ಲೈಯಲ್ಲಿರೋದು ಇಲ್ಲಿ ಕೆಳಗೆ ಬಂದರೆ ಇದು ಡಿವೈಡ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಫ್ರೀಕ್ವೆನ್ಸಿ ವ್ಯಾಲ್ಯೂ ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ 314 ಡಿವೈಡೆಡ್ ಬೈ 2 ಇಂಟು ಪೈ ವ್ಯಾಲ್ಯೂನ ಕ್ಯಾಲ್ಸಿಲ್ ಡೈರೆಕ್ಟಾಗಿ ಹಾಕಿದ್ರೂ ನಡೆಯುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿ ವಿಲ್ ಬಿ ಗೆಟಿಂಗ್ 49.97 ಹರ್ಟ್ಸ್. ಓಕೆ, ಸೊ ಫಸ್ಟ್ ಸಬ್ ಕ್ವಶನ್ ಮುಗೀತು. ನೆಕ್ಸ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಅಂತ ಕೇಳಿದ್ದಾರೆ. ಸೊ ಇನ್ ಆರ್ಡರ್ ಟು ಒಬ್ಟೈನ್ ದ ಆರ್ ಎಮ್ ಎಸ್ ವ್ಯಾಲ್ಯೂ, ಓಕೆ, ಆರ್ ಎಮ್ ಎಸ್ ವ್ಯಾಲ್ಯೂ of voltage, that is VRMS, V maximum divided by root 2 ಮಾಡ್ಕೋತೀರಾ. V maximum is 200 divided by root 2, which will be equals to 141.4. okay, this is question number 2. Question number 3, the voltage and current equation in an AC circuit are given by V is equals to equation, I is equals to also equation. Find RMS values of voltage and current, type of circuit. ಯಾವ ಟೈಪ್ ಆಫ್ ಸರ್ಕ್ಯೂಟ್ ಅಂತಲೂ ಕೂಡ ಹೇಳಬೇಕು. ಪವರ್ ಫ್ಯಾಕ್ಟರ್, ಡೋಂಟ್ ಗೆಟ್ ಕನ್ಫ್ಯೂಸ್. ಇದನ್ನು ನಾನು ಹೇಳ್ಕೊಡ್ತೀನಿ ಹೇಗೆ ಫೈಂಡ್ ಮಾಡೋದು ಟೈಪ್ ಆಫ್ ಸರ್ಕ್ಯೂಟ್ನ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆರ್ ಎಮ್ ಎಸ್ ವ್ಯಾಲ್ಯೂಸ್ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ವಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಗೊತ್ತಿರಬೇಕು, ಐ ಮ್ಯಾಕ್ಸಿಮಮ್ ವ್ಯಾಲ್ಯೂ ಗೊತ್ತಿರಬೇಕು. ಸೊ ವಿ ಮ್ಯಾಕ್ಸಿಮಮ್ ಡೈರೆಕ್ಟಾಗಿ ತೊಗೋತೀನಿ ವಿತೌಟ್ ಕಂಪ್ಯಾರಿಸನ್, ಬಟ್ ಯು ಹ್ಯಾವ್ ಟು ರೈಟ್. ಓಕೆ, ಎಕ್ಸಾಮ್ಸಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಬರೀಬೇಕು. ಓಕೆ, ಸಿಸ್ಟಮ್ಯಾಟಿಕ್ಕಾಗಿ. ಸೊ 150, ದೆನ್ ಐ ವ್ಯಾಲ್ಯೂ ಬಂದು 3. ಸೊ ವಿ ಆರ್ ಎಮ್ ಎಸ್ ಬೇಕು ಅಂತಂದರೆ ವಿ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ರೂಟ್ 2 ಮಾಡ್ತೀರಾ. ವಿ ವಿಲ್ ಗೆಟ್ ವಿ ಆರ್ ಎಮ್ ಎಸ್ ಆಸ್ 106.066. ಆ್ಯಂಡ್ ಐ ಆರ್ ಎಮ್ ಎಸ್ ವ್ಯಾಲ್ಯೂ ಬೇಕಂದರೆ ಐ ಎಮ್ ಡಿವೈಡೆಡ್ ಬೈ ರೂಟ್ 2 ಮಾಡ್ತೀರಾ. ಆ್ಯಂಡ್ ಐ ಆರ್ ಎಮ್ ಎಸ್ ವ್ಯಾಲ್ಯೂ ಯು ವಿಲ್ ಗೆಟ್ 2.121 ಆಂಪಿಯರ್ಸ್. ದಿಸ್ ಇಸ್ ವೋಲ್ಟ್, ದಿಸ್ ಇಸ್ ಆಂಪಿಯರ್. ಓಕೆ, ನೆಕ್ಸ್ಟ್ type of circuit. So how we will find out which type of circuit it is? Very simple, angle ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಆ್ಯಂಗಲ್ ಇಸ್ ಇನ್ ಪಾಸಿಟಿವ್, ರೈಟ್? ಸೊ ಐ ಈಸ್ ಈಕ್ವಲ್ಸ್ ಟು 3 sin omega t ಪ್ಲಸ್ 90 ಡಿಗ್ರಿ. ದಿಸ್ ಇಸ್ 90 ಡಿಗ್ರಿ ಅಲ್ವಾ? ಸೊ ಪ್ಲಸ್ ಅಂತ ಅಂದ್ರೇನು, ಕರೆಂಟು ಲೀಡ್ ಆಗ್ತಿದೆ ಅಂತ ಅರ್ಥ. ಕರೆಂಟ್ ಇಸ್ ಲೀಡಿಂಗ್. ಸೊ ಕರೆಂಟ್ ಎಲ್ಲೆಲ್ಲಿ ಲೀಡ್ ಆಗುತ್ತೋ ಅಲ್ಲೆಲ್ಲ ಅದು ಕೆಪಾಸಿಟಿವ್ ಅಂತ ಬರೀಬೇಕು. ಓಕೆ, ಸೊ ಕರೆಂಟ್ ಲೀಡ್ ಆಗ್ತಿರುತ್ತೆ, ವೋಲ್ಟೇಜು ಲ್ಯಾಗ್ ಆಗ್ತಿರುತ್ತೆ. ಓಕೆ, ಸೊ ಕೆಪಾಸಿಟಿವ್ ಸರ್ಕ್ಯೂಟ್. ಆ್ಯಂಡ್ ದೇ ಆಲ್ಸೋ ಆಸ್ಕ್ ದ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ಗೆ ಫಾರ್ಮುಲಾ ಗೊತ್ತಿರಬೇಕು, ದಟ್ ಈಸ್ cos phi. ಓಕೆ, ಸೊ cos phi ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ 90. ಸೊ 5 ಜಾಗಕ್ಕೆ 90 ಡಿಗ್ರಿ ಹಾಕ್ತೀನಿ. ಓಕೆ, cos 90 ಎಷ್ಟು 0 ಬರುತ್ತೆ. ಓಕೆ, ಆ್ಯಂಡ್ ಇದನ್ನು ಫೈಂಡ್ ಮಾಡಬೇಕಾದ್ರೆ ಎಸ್ಪೆಷಲಿ ಯಾವಾಗೆಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬರುತ್ತಲ್ಲ, ಕಾಸು ಸೈನು ಆ ಥರ, ಅವಾಗೆಲ್ಲ ಕ್ಯಾಲ್ಸಿನ ಡಿಗ್ರಿ ಮೋಡಲ್ಲಿ ಇಡಬೇಕು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋವಂಥ ಕ್ಲಾಸಸಲ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಹೇಗೆ ಅದು ಡಿಗ್ರಿ ಮೋಡ್ಗೆಲ್ಲ ಚೇಂಜ್ ಮಾಡೋದು ಅಂತ. ಇಫ್ ಯು ನೋ ವೆಲ್ ಆ್ಯಂಡ್ ಗುಡ್, ಗೊತ್ತಿಲ್ಲ ಅಂತಂದರೆ ಆ ಕ್ಲಾಸಸ್ಸಲ್ಲಿ ನೀವು ನೋಡ್ಕೋಬೋದು. ಓಕೆ.